ಜಮೀನುದಾರ. ಅಥೆನ್ಸ್ ಪಟ್ಟಣದಲ್ಲಿ ಸಾಕ್ರೆಟೀಸ್ ಅಂತ ಒಬ್ಬ ಸಂತ ಇರ್ತಾನೆ. ಆತ ಮಹಾಜ್ಞಾನಿ, ಬಹಳ ಸರಳವಾಗಿರ್ತಾ ಇರ್ತಾನೆ. ಒಂದು ದಿನ ಸಾಕ್ರೆಟೀಸ್ ಕೂತ್ಕೊಂಡಿರ್ತಾನೆ. ಸಾಮಾನ್ಯವಾಗಿ ಅವನ ಸುತ್ತಲೂ ಯುವಕರು ಇರ್ತಾಯಿದ್ರು. ಸುಮಾರು 2000 ವರ್ಷಗಳ ಹಿಂದೆ ನಡೆದ ಕತೆ. ಅವನು ಬಹಳ ಕಷ್ಟದ ಕೆಲಸಗಳನ್ನು ಮಾಡ್ತಾಯಿರ್ತಾನೆ. ಯಾರೇ ಬರಲಿ ಎಲ್ಲರಿಗೂ ಜ್ಞಾನಜ್ಯೋತಿಯನ್ನು ಹಚ್ತಾ ಇರ್ತಾನೆ. ನೀವು ಸ್ವಲ್ಪ ಆಲೋಚಿಸಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಏನಿದೆ ಅದನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾ ಇರ್ತಾನೆ. ಒಂದು ದಿನ ಒಬ್ಬ ಜಮೀನುದಾರನು ಸಾಕ್ರೆಟೀಸ್ನ ಬಳಿಗೆ ಬಂದು ತಾನು ಒಬ್ಬ ದೊಡ್ಡ ಜಮೀನುದಾರ ಅಂತ ಹೇಳಿ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ಸಾಕ್ರೆಟೀಸ್ ಏನೂ ಕೇಳಲಿಲ್ಲ, ಆದರೂ ಹೇಳಿಕೊಂಡನು. ಸಾಕ್ರೆಟೀಸ್ಗೆ ಅರ್ಥವಾಯಿತು, ಅವನು ತನ್ನ ಜಗತ್ತಿನಲ್ಲಿ ಇರುವನು ಅಂತ. ಅವನಿಗೆ ಬಾಹ್ಯ ಜಗತ್ತಿನ ಪರಿಚಯ ಮಾಡಿಸ್ಬೇಕು ಅಂತ ಗೊತ್ತಾಯಿತು. ಎಲ್ಲಿದೆ ನಿನ್ನ ಜಮೀನು ಅಂತ ಕೇಳ್ತಾನೆ. ಜಮೀನುದಾರ ಹೇಳ್ತಾನೆ, ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ 250 ಕಿಲೋಮೀಟರ್ ಜಮೀನು ನನ್ನದು ಅಂತ ಹೇಳ್ತಾನೆ. ಆಗ ಸಾಕ್ರೆಟೀಸ್, ಇದೆಲ್ಲ ನನಗೆ ತಿಳಿಯೋದಿಲ್ಲ, ಏನಾದರೂ ನಕ್ಷೆ ಇದ್ದರೆ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಅದರಂತೆ ನಕ್ಷೆಯನ್ನು ತರ್ತಾರೆ. ಅದರಲ್ಲಿ ನಿನ್ನ ಜಮೀನು ಎಲ್ಲಿದೆ ಅಂತ ಅಂದಾಗ ಹುಡುಕಾಡತೊಡಗ್ತಾನೆ ಜಮೀನುದಾರ. ಆಗ ಸಾಕ್ರೆಟೀಸ್ ಹೇಳ್ತಾನೆ, ಹುಡುಕಾಡಬೇಡ, ಎಲ್ಲಿಯೋ ಒಂದು ಕಡೆ ಇದೆ ಅಂತ. ನಿನ್ನ ಜಮೀನು ಈ ಜಗತ್ತಿನಲ್ಲಿದೆ. ಜಗತ್ತು ದೊಡ್ಡದು, ಅದನ್ನು ಅನುಭವಿಸುವುದು. ಎಷ್ಟು ಚಿಕ್ಕವರಾದರೆ ಏನಾಯಿತು, ಇದನ್ನು ನಾವು ತಿಳಿದುಕೊಳ್ಳಬಹುದು. ಅಷ್ಟು ಸಾಮರ್ಥ್ಯವಿದೆ. ಅದೇ ನಮ್ಮ ಆಸ್ತಿ. ಅವುಗಳ ಮುಂದೆ ನಾವು ಚಿಕ್ಕವರು ಅಂತ ತಿಳಿದಿರಬೇಕು. ನಮ್ಮದು ಹೆಚ್ಚು ಅಂತ ನಾವು ಭಾವಿಸ್ತಾ ಇದ್ದೇವೆ.